ಹೋಗ್ತಾ ಇದ್ದಾನೆ ಹಂಚಲ್ಲಿ ಮಾರ್ಕೊಂಡು ನಾನು ಹೇಳಿದ್ದೆ ನಾನು ಅವರು ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದ್ರು. ನೋಡಿ ಸ್ವಾಮಿ ನಾವೇನ್ ಹೇಳ್ತೀವಿ ಅಂದ್ರೆ రంగుడు బాబుగాడు నిల్చుకొని మార్గాడు నిల్చుకొని చెప్పరా నేను చూడనా ఆల్రెడీ నువ్వు వద్దానంది అయింది నేను ఉండే చెప్తా వాళ్ళ ప్రకారం మీరు నేనేం చెప్తానంటే ఏకైకి నేను 3 కితాలు మీ ఇంటి దగ్గర ಏನ್ ಕೊಟ್ಟಿದ್ರೆ ಸ್ವಲ್ಪ ದಾರಿಗೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ದಾರಿ ಒಂದು ಅಂಚಲ್ಲಿ ಬಿಟ್ಟಿದ್ದೀನಿ. ಆಕಾಶ ಜಮೀನಿಗೆ ಯಾವುದೇ ರೀತಿಯಲ್ಲಿ ಸ್ಟೇ ತೆಗೆಯಂಗಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಸರ್ ಹೇಳ್ತಾರೆ RI ಸರ್ ಬಂದ್ಬಿಟ್ಟು ಸ್ಟೇ ತಗೊಂಡ್ಬಂದಿದ್ರೆ ನಾವು ಸ್ಟಾಪ್ ಮಾಡಿದೀವಿ ಇವತ್ತು ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ 5 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೆ. ಇದು 5 ವರ್ಷನಿಕ ಏಕಾಏಕಿ ನಾವೇನು ಹೋಗಿಲ್ಲ. ಏನು RI ಸಾಹೇಬ್ರ ಹತ್ರ ನಾವು ಸೈಡಲ್ಲೇ ಕೇಳಿದ್ದು. ಅದ್ರಿಗೆ ಅವ್ರು ಒಪ್ಪದೇ ಇದ್ದ ಕಾರಣ ಇವತ್ತು 5 ಗಂಟೆ ಹೋಗಿದ್ವಿ. ಎಲ್ಲಿ ತಾಲೂಕು ಆಫೀಸ್ ತನಕ ಹೋಗಿದ್ದೀವಿ. 4 ವರ್ಷನಿಕ ಬೇಕಾಗಿದೆ ನಮ್ಮ RI ಸಾಹೇಬ್ರಿಗೆ ಈ ದಾರಿ ಮಾಡ್ಸಕ್ಕೆ. 8 ಕುಟುಂಬಗಳು ವಾಸ ಇದ್ದಾವೆ ಅಲ್ಲಿ. 8 ಕುಟುಂಬಗಳು ವಾಸ ಇದ್ದಾವೆ. 8 ಕುಟುಂಬಗಳಿಗೆ ಒಂದು ದಾರಿ ಇಲ್ಲ. ಸೈಕಲ್ ಪ್ರೆಗ್ನೆನ್ಸಿ ಲೇಡಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಇವತ್ತು. ಆ ತರ ಸಿಚುವೇಶನ್ ಇದೆ ಅಲ್ಲಿ. ಇದಿದೆ ವ್ಯವಸ್ಥೆ. 5 ವರ್ಷನಿಕ ಸುಮಾರು ಒಂದು 7-8 ಸಲ ಬಂದೋಗಿದ್ದಾರೆ RI ಸಾಹೇಬ್ರು. ಇದುವರೆಗೂ ತೆರವುಗೊಳಿಸಿಲ್ಲ ದಾರಿನ. ಈ ತರ ಇದೆ ಸಮಸ್ಯೆ. ನಮ್ಗೆ ಅವರು ಡೈವರ್ಷನ್ ಹೇಳ್ತಾ ಇದ್ದಾರೆ. ನಮ್ಗೆ ಡೈವರ್ಷನ್ ಇಲ್ಲ, ಯಾವ್ದು ಇಲ್ಲ ಸರ್. ಬರೀ ಗುಟ್ಟೆ ಬಂಡೆ ಎಲ್ಲ ಕಾಲುವೆನ ಇರೋದಲ್ಲಿ, ಬೇರೆ ಡೈವರ್ಷನ್ ನಮ್ಗೆ ಯಾವ್ದು ಇಲ್ಲ ಅಲ್ಲಿ. RI ಸಾಹೇಬ್ರು ನೋಡಿದಾರೆ. ಈಗ ಇದು ಸ್ಟೇ ಇಲ್ಲ, 163 ಸೊರ ನಂಬರ್ ರೋಡ್ ಮಾರಬಾರ್ದು ಅಂತ ಅವ್ರು ಅಪೀಲ್ ಹಾಕಿದ್ದಾರೆ. ಸರಿನಾ? ಅಪೀಲ್ ಹಾಕಿದ ಕೋರ್ಟ್ ಅದಕ್ಕೆ ರೋಡ್ ಮಾರ್ಬಿಟ್ಟು ಸ್ಟೇ ಕೊಟ್ಟಿದ್ದಾರೆ. ನೋಡಿ ಸರ್, ನಾನು ಹೇಳ್ತೀನಿ, ಏನ್ ಹೇಳ್ತಾರೆ, ಎಲ್ಲಪ್ಪ ನೀವ್ ಯಾಕಪ್ಪ ಬಂದ್ರಿ? ಅವರು ಯಾರು ಇದು ಕಂಪ್ಲೇಂಟ್ ಯಾರ ಮೇಲೆ ಆಗಿರೋದು? ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ಯಾಕೆ ಬಂದಿಲ್ಲ? ಇಲ್ಲಿ ಯಾಕೆ ಬಂದಿಲ್ಲ ಅಧಿಕಾರಿಗಳು ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನ ಕೇಳ್ತಾರೆ ಅವರು. ನಾನು ಹೇಳ್ತಾ ಇದ್ದೀನಿ, 4 ವರ್ಷಗಳಿಂದ 8 ಕುಟುಂಬಗಳು ವಾಸ ಇದಾವೆ ಅಲ್ಲಿ. ಹೆಚ್ಚು ಕಮ್ಮಿ ಒಂದು 40-45 ಜನ ಇದ್ದಾರೆ. ಒಂದು ಪ್ರೆಗ್ನೆನ್ಸಿ ಲೇಡಿನ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ. ಇವ್ರು ಹೆಂಡ್ತೀನಿ ಅವರು ಹಿಂಗಿರ್ಬೇಕಂದ್ರೆ ನಾವು ಯಾವ ರೀತಿ ಬದುಕ್ಬೇಕಿಲ್ಲಿ? 1000 ಜನ ಓಡಾಡಕ್ ದಾರಿ ಸಾರ್ವಜನಿಕರು ಒಳ್ಳೆ ಕೇಳ್ತಾ ಇದೀವಿ ನಾವು. ಈ ತರ ಇದ್ರೆ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ವಿಚಾರ ಇವತ್ತು ಏನಂದ್ರೆ ನಕಾಶೆ ಜಮೀನಿಗೆ ಸ್ಟೇ ತೆಗಿಬಹುದು. ನಕಾಶೆಯಲ್ಲಿ ಏನಾಗಿದೆ ಅಂದ್ರೆ ದುರಸ್ತಿ ಮಾಡ್ಬೇಕಾದ್ರೆ ಅವ್ನು ಖರಾಬ್ ತೆಗ್ದಿಲ್ಲ. ಅಲ್ಲಿನ ಈಗ ಸರ್ವ ದುರಸ್ತಿ ಆದಾಗ ಅದು ಖರಾಬ್ ತೆಗ್ದಿಲ್ಲ. ನಕಾಶೆ ದಾರಿ ಇದೆ, ಅದನ್ನ ಖರಾಬ್ ತೆಗಿಬೇಕಾಗಿತ್ತು. ಅಲ್ಲಿ ದುರಸ್ತಿ ಮಾಡ್ಬೇಕಾದ್ರೆ ಅದನ್ನ ತೆಗಿದಿರ ಮಾಡಿರೋದು. ಖರಾಬ್ ತೆಗಿದಲ್ವಾ? ಅದು ಯಾರು ತೊಂದರೆ ಆಗಿರೋದು? ಅಧಿಕಾರಿಗಳಿಂದ ಇಲ್ಲ ಸಾರ್ವಜನಿಕರಿಂದ ಇಲ್ಲ ರೈತರಿಂದ ತೊಂದರೆ ಯಾರು ಸಮಸ್ಯೆ? ಅದು ಬಗೆಹರಿಸ್ಕೊಂಡಿದ್ದು ಯಾರ್ದು? ಬಗೆಹರಿಸಬೇಕಾಗಿರೋದು ಯಾರು? ಅದು ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ? ದುರಸ್ತಿ ಹೇಳ್ತೀವಿ ಅಂದ್ರೆ ಒಂದ್ ನಿಮಿಷ ಇರೋ. ನಾವೇನ್ ಹೇಳ್ತೀವಿ ಅಂದ್ರೆ 5 ವರ್ಷನಿಕ ಹೋರಾಡ್ತಾ ಇದೀವಿ ದಾರಿಕ. ಅರ್ಥ ಮಾಡ್ಕೊಳ್ಳಿ. ಇದ್ರಿಗೂ ಮುಂಚೆ ನಿಮ್ಮ ಹತ್ರ ಬರೋಕ್ಕೂ ಮುಂಚೆ ಅವ್ನ ಕೇಳಿದೀವಿ ಆಲ್ರೆಡಿ. ಕಾರಣ್ ಸ್ವಾಮಿ ಸರ್ ಯಾರಿದ್ದಾರೆ, ಅವರು ಲಾಯರ್ ಸರ್ ಯಾರಿದ್ದಾರೆ, ಅವ್ನ ಕೇಳಿದೀವಿ ಆಲ್ರೆಡಿ. 3-4 ಸಲ ನಾವು ಹೋಗಿ ಕೇಳಿದೀವಿ. ಅವಾಗ್ನಿಂದನೂ ಅವ್ರು ಬಿಟ್ಟಿಲ್ಲ ದಾರಿ. ಏನೋ ಸೈಡಲ್ಲಿ ಬಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದ್ಸಲಿ ಫೋನ್ ಮಾಡಿ ಹೇಳಿದ್ರು, ಇಲ್ಲಪ್ಪ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ನಾನೇ ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು ಅಲ್ಲಿ ತೋರಿಸಿದೀನಿ ಅವ್ರನ್ನ. ಅಣ್ಣ ಎಲ್ಲೋ ಒಂದ್ ಹತ್ರ ಕೊಡ್ಸ್ಬಿಡಿ ಅಂತ ಹೇಳ್ಬಿಟ್ಟು. ಏಕಾಏಕಿ ನಾವು ಹೋಗಿಲ್ಲ. ಸರಿನಾ? ಆಮೇಲೆ ನಿಮ್ಮ ಹತ್ರ ಬಂದು 4 ವರ್ಷ ಆಗಿದೆ. 4 ವರ್ಷದಿಂದ ದುರಸ್ತಿ ಅದೇನೋ ಏನದು ಅವ್ರು ಒಪ್ಕೊಂತ ಇದಾರೆ. ಅದನ್ನ ಸೈಡಲ್ಲಿ ಬಿಡ್ತೀವಿ, ಈಗಲೇ ಮಾಡ್ಕೊಡ್ತೀವಿ ಅಂತ. ಅದನ್ನ ನೀವು ಒಪ್ತಾ ಇಲ್ಲಲ್ವಾ? 4 ವರ್ಷದಿಂದ ನಾವು ಕೇಳ್ತಾ ಇದೀವಿ. ಅವಾಗ ಯಾಕೆ ಅವ್ರು ಒಪ್ಕೊಂಡಿಲ್ಲ? ಈಗ ನಕೇಶ್ ರೋಡ್ಗೆ ಅವ್ರು ಬಾಣಿ ತೆಗೆದು ಡೈವರ್ಷನ್ ಮಾಡಿದ ರೋಡ್ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ? ಒಂದೇ ವಿಚಾರ ಹೇಳಬಲ್ಲೆ, ನಾನು ಹೇಳ್ತೀನಿ ಕೇಳಿ. ಈಗ ನಾವು ಅದನ್ನ ನಕಾಶೆ ರೋಡ್ ಮಾಡ್ಬೇಕಂದ್ರೆ 7ನೇ ತಿಂಗಳು 1ನೇ ತಾರೀಕು ವೇಟ್ ಮಾಡಿ ಒಂದ್ ನಿಮಿಷ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಸ್ಟೇಗಳು ಆಗಿರೋದು? ಹೌದು ತಂದು ನಾವು ಈಗ ಕೋರ್ಟ್ ಆರ್ಡರ್ ಅನ್ನ ನಾವು ವೈಲೇಟ್ ಮಾಡಕ್ ಆಗಲ್ಲ. ಕೋರ್ಟ್ ವೆಕೇಟ್ ಮಾಡಿದ ತಕ್ಷಣ ನೀವು ಬರಲ್ಲ, ಅವ್ರಿಗೆ ನೀವು ಚಾನ್ಸ್ ಕೊಡ್ತಾ ಇದ್ದೀರಾ. ನಾನು ಇರೋದು ಓಪನ್ ಆಗಿ ಹೇಳ್ತೀನಿ, ನೀವು ಏನೇ ಅಂದ್ಕೊಳ್ಳಿ, ನೀವು ಮನಸ್ಸು ಮಾಡಿದ್ರೆ ಈ ಕೆಲಸ ಆಗುತ್ತೆ. 4 ವರ್ಷದಿಂದ ಬೇಕಾಗಿರಲಿಲ್ಲ. ನಾವು ಮಾಡ್ತೀವಿ. ನಾನು ಈಗಲೇ ಹೇಳ್ತೀನಲ್ಲ, 7ನೇ ತಿಂಗಳಲ್ಲಿ
ನನಗೆ ಒಂದು Date ಕ್ವಶನ್ ಮುಗ್ದಾಗ ಆನ್ಸರ್ ಮಾಡ್ತಾರೆ. ಮಾಡ್ತಾ ಇಲ್ಲ. ಒಂದು ಕ್ವಶನ್ ನೀವು ಆನ್ಸರ್ ಮಾಡ್ತಾ ಇಲ್ಲ. ನಕಾಶೆ ರೋಡ್ಗೆ ಯಾವ ಆಕ್ಟ್ ಪ್ರಕಾರ ಸ್ಟೇ ತೆಗಿಬಹುದು? ಇಷ್ಟು 4 ವರ್ಷನಿಂದ ನಿಮ್ಗೆ ಅದು ಗೊತ್ತಾಗಿಲ್ವಾ? ಗೊತ್ತಪ್ಪ, ಕೊಡಕ್ಕಿಲ್ಲ, ಕೊಟ್ಟಿದ್ದಾರೆ, ನಾವೇನ್ ಮಾಡ್ಲಿ? ಅದೇ ಸರ್, ಯಾವ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ? ನೀವು ನಿಮ್ಮ ಹೆಸರು ಇದೆಯಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ ಸರ್, ಇವ್ರ ಹೆಸರು ಇದೆ. ಹೌದು. ಇವ್ರ ಮೇಲೆ ಕಂಪ್ಲೇಂಟ್ ನಮ್ಮ ಮೇಲೆ ಎಲ್ಲ ಕೊಟ್ಟಿರೋದು. ನಮ್ಮ ಮೇಲೆ ಕೂಡ ನಾವೇ 2 ವರ್ಷದಿಂದ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಹೋಗಿಲ್ಲ, ಆರ್ಐನು ಹೋಗಿಲ್ಲ, 2 ವರ್ಷದಿಂದ ನಾವೇ ಓಡಾಡ್ತಾರ ಕೇಸ್ಗೆ. ಇದು ಮಾಸ್ತಿ ಹೋಬಳಿಯಲ್ಲಿ ಇದೇ ಫಸ್ಟ್ ನಕಾಶೆ ರೋಡ್ಗೆ 5 ವರ್ಷ ಅಡ್ಡಿಪಡಿಸಿದ್ದಾರೆ ಅಂದ್ರೆ ಅದು ನೀವು ಜವಾಬ್ದಾರಿ. 9 ಕುಟುಂಬಗಳಿದ್ದಾವೆ. ನಕಾಶೆ ರೋಡ್ಗೆ ತಿರುಗೊಳಿಸಕ್ ಆಗಲ್ಲ ಅನ್ನೋದಕ್ಕೆ ಸಮಸ್ಯೆ ಅಂತ ನೀವೇ. ಆಯ್ತಪ್ಪ, ನಾವು ಮಾಡ್ತೀವಿ, ನಾವೇ ಮಾಡ್ತೀವಿ, ನಾವೇ ಈಗ ಜಡ್ಜ್ ಹತ್ರ ಹೋಗೋಣ. ನಕಾಶೆ ರೋಡ್ಗೆ ರೋಡ್ ಮಾಡಬೇಡ್ರಿ ಅಧಿಕಾರಿಗಳೇ ಗೌರ್ಮೆಂಟ್ ಪ್ರಾಪರ್ಟಿ ಅಂದಾಗ ಗೌರ್ಮೆಂಟ್ ಸರ್ಕಾರ ಹೆಂಗ್ ಕೊಡುತ್ತೆ, ನಕಾಶೆ ರೋಡ್ ಹೆಂಗ್ ಕೊಡುತ್ತೆ, ಆರ್ಡರ್ ಹೆಂಗ್ ಕೊಡುತ್ತೆ? ಅಲ್ಲ ಸರ್, ಮಾಡ್ಸಿದ್ದಲ್ಲ, ಇವ್ರು ಅಲ್ಲ, ಈಗ ನಕಾಶೆ ರೋಡ್ಗೆ ಇಡೀ ಮಾಸ್ತಿ ಹೋಬಳಿಯಲ್ಲಿ ನಾನು ಇದುವರೆಗೂ ನಿಮ್ಮ ಹತ್ರ ಮಾತಾಡಿಲ್ಲ. ನಾನು ಇವತ್ತು ಮಾತಾಡ್ಬೇಕು ಅನ್ಕೊಂಡಿದ್ದೆ. ಚೆಕ್ ಕೊಟ್ಟಿದ್ರೆ ತೋರಿಸಿ ನಮ್ಗೆ. ನಾನೇನು ಕೊಡಿ. ಸ್ಕೆಚ್ ತೋರಿಸಿ ಸರ್, ಒಂದೇ ನಿಮಿಷ, ಆಮೇಲೆ ನೋಡ್ಕೊಡಿ. ಕಾಪಿ ಏನ್ ಕೊಟ್ಟಿದೆ ಸ್ವಲ್ಪ ಹೇಳಿ ಸರ್ ಸಾರ್ವಜನಿಕರಿಗೆ. ಈ ಸಮಸ್ಯೆ ತಾಲೂಕಲ್ಲಿ ತುಂಬಾ ಇದೆ. ಇವಾಗ ಓದಿ. ಓದಿ ಸರ್, ಕ್ಯಾಮ್ರಾಗಾದ್ರೂ ತೋರಿಸಿ. ಓದಿ ಸರ್ ಏನ್ ಕೊಟ್ಟಿದ್ದಾರೆ? ನಕಾಶೆ ರೋಡ್ ಮಾಡ್ಬೇಕು ಕೊಟ್ಟಿದ್ದಾರೆ, ಓದಿ ಸ್ವಲ್ಪ. ಮಾಡಿರೋದು ಇದು. ಸರ್ ಸ್ವಲ್ಪ ಓದಿ ಸರ್, ಅದು ಪೇಪರ್ ಆಯ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರೈತರು ಅದಕ್ಕೆ ನಾವು ಓದಿ ಸರ್ ಅದು. ಓದಿ ಅರ್ಥ ಸರ್ ಆಗದಂಗೆ ಹೇಳ್ತಾ ಇರೋದು. ಓದಿ ಸರ್ ಏನ್ ಕೊಟ್ಟಿದ್ದಾರೆ? ದಾರಿ ಕೊಡ್ತೀನಿ. ಇಲ್ಲ ನಾನು ಬಿಡಲ್ಲ. ನಿಮ್ಮ ಕಡೆಯಿಂದಲೇ ನಾವು ಕೈ ಕೊಡ್ತೀವಿ. ಓದಿ ಹೇಳಿ ಸರ್, ತೋರಿಸಿ ಸರ್ ಹೇಳಿ. ಈ ನಕಾಶೆ ದಾರಿ ತಿರುವು ಮಾಡೋಕ್ಕೆ 4 ವರ್ಷದಿಂದ ಓಡಾಡ್ತಾ ಇದ್ದೀರಿ. ತಾಲೂಕು ಆಫೀಸ್ಗೆ ದಿನಕ್ಕೊಂದು ಅರ್ಜಿ ಊರಾಗಿನಿಂದ ತಗೊಂಡೋಗೋದು. ತಿರುಗಿ ಇವತ್ತು ಹೋದರೆ ನಾಳೆ ಬಿಟ್ಟು ನಾಳೆ ಬಾ ಅರ್ಜಿ ಸೈನ್ ಹಾಕ್ಸ್ಕೊಂಡು ಕಳಿಸೋದು ನಮ್ಮನ್ನ. ಹಿಂಗಿದೆ ನಮ್ಮ ಪರಿಸ್ಥಿತಿ. ಸುಮಾರು ನೋಡು 8 ಹಸುಗಳವೆ, ಹಾಲು ಎತ್ಕೊಂಡು ಹೋಗೋಕೆ ಕೂಡ ದಾರಿ ಇಲ್ಲ. ಆ ಥರ ಇದೆ. ತರಕಾರಿಗಳು ನೋಡು, ತೋಟಗಳೆಲ್ಲ ಬೀಡುಗಳು ಮಾಡ್ಕೊಂಡಿದ್ದೀರಿ. ಈ ಥರ ಇದೆ ಪರಿಸ್ಥಿತಿ. ಗಾಡಿಗಳು ಹೋಗೋಕ್ಕೂ ದಾರಿ ಇಲ್ಲ. ಈಗ ಏನು ಮಾಡ್ಕೊಂಡಿದ್ದೀರಿ? ದಾರಿ ಬೇರೆ ದಾರಿ ಸ್ವಲ್ಪ ನೋಡಿ, ಇವಾಗ ಮಳೆ ಇಲ್ಲ, ಏನೋ ಸ್ವಲ್ಪ ಹೋಗ್ತೀರಿ, ಹಿಂಗೆ ಬರ್ತೀರಿ 2 ವೀಲರು. ಮಿಕ್ಕಿದ್ದು ದೊಡ್ಡ ಗಾಡಿಗಳು ಬರಲ್ಲ. ಆ ಥರ ಇದೆ. ಸೈಡಲ್ಲಿ ಬಿಡ್ತೀವಿ ಅಂತ ಹೇಳಿದ್ರಂತೆ ಇವತ್ತು. ಸೈಡಲ್ಲಿ ಬಂಡೆ ಮ್ಯಾಗೆ ಬಿಡ್ತೀರಿ ಅಂತ ಹೇಳೋದು ಅವರು. ಗೋಮಾಳ ಜಮೀನಲ್ಲಿ ಬಂಡೆ ಮ್ಯಾಗೆ ಬಿಡ್ತೀರಿ ಅಂತ ಇವತ್ತು ಬಿಡ್ತಾರ, ನಾಳೆ ತಿರುಗಿ ಕಿತ್ತಾಕ್ತಾರ. ಇವಾಗ 2 ಸತಿ ಹಿಂಗೆ ಮಾಡ್ಯವ್ರೆ. ಏನು ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಅಧಿಕಾರಿಗಳು ಇವತ್ತು ಏನೋ 7ನೇ ತಿಂಗಳಲ್ಲಿ ಮಾಡ್ತೀರಿ. ಅಲ್ಲಿ ಏನು ಮನವಿ ಮಾಡ್ತೀರಾ ಅಧಿಕಾರಿಗಳಿಗೆ? ಅಧಿಕಾರಿಗಳು ಮಾಡ್ತೀರಿ ಅಂತ 4 ವರ್ಷದಿಂದ ಇದೇ ಥರ ಮಾಡ್ತಾವ್ರೆ. ಯಾರು? ನಾರಾಯಣ ಸ್ವಾಮಿ ಆರಯ್ಯ ಅಂತ. ಹೆಸರು ನಾರಾಯಣ ಸ್ವಾಮಿ. ನಿಮ್ಮ ಹೆಸರು? 134, 163, 184, 186, 189ರಲ್ಲಿ ಬಂಡಿ ದಾರಿ ಹೋಗೋದನ್ನ ಒತ್ತುವರಿ ಮಾಡಿರೋದಕ್ಕೆ ತಿರುವು ಮಾಡೋಕ್ಕೆ ಇವತ್ತು ಡೇಟ್ ಕೊಟ್ಟಿದ್ವಿ. ಇದರಲ್ಲಿ ಸರ್ವೆ ನಂಬರ್ 163ರಲ್ಲಿ ಇರ್ತಕ್ಕಂಥ ಖಾತೆದಾರರು ಬಂಡಿ ದಾರಿ ನಮ್ಮದ್ರಲ್ಲಿ ದಾರಿ ಫಾರ್ಮೇಷನ್ ಮಾಡಬಾರ್ದು ಅಂದ್ಬಿಟ್ಟು ಸ್ಟೇ ಮಾಡ್ಕೊಂಡ್ಬಂದಿದ್ರ. ಅದರಿಂದ ನಾವು ಇವತ್ತು ತಿರುವು ಮಾಡೋಕ್ಕಾಗ್ತಾಯಿಲ್ಲ. 7ನೇ ತಿಂಗಳು 1ನೇ ತಾರೀಕುವರೆಗೂ ಆರ್ಡ್ಸ್ಗೆ ಹಾಕ್ಕೊಂಡಿದ್ದಾರೆ. ಆರ್ಡ್ಸ್ ಆದ ತಕ್ಷಣ ತಿರುವು ಮಾಡ್ತೀವಿ. ಈಗ ಅವರು ಖಾತೆದಾರರು ಸೈಡಲ್ಲಿ ಬಿಡ್ತೀವಿ ಅಂದರೆ, ಈಗ ಇವರು ಅರ್ಜಿದಾರರು ಬೇಡ, ನಮಗೆ ಎಲ್ಲಿದೆಯೋ ಅಲ್ಲೇ ನಕಾಶೆ ದಾರಿ ಬೇಕು ಅಂತ ಕೇಳ್ತಾರೆ. 4 ವರ್ಷದಿಂದ ದಾರಿ ಇಲ್ಲ, ಅದು ಬಂದ್ ಮಾಡಿಬಿಟ್ಟಾರೆ. ಅದರಿಂದ ಭಾರಿ ತೊಂದರೆ ಆಗಿದೆ ನಮ್ಗೆ. ಇಲ್ಲಿ ಮನೆಗಳು 10 ಮನೆಗಳು ನಾವು ಗುಂಪೆಲ್ಲ ಸೇರಿದ್ವಿ. ನಾವು ತಮ್ಮರ 5, 6, 8, 9 ಆಗ್ತೀವಿ. ಇಲ್ಲಿ ದಾರಿ ಇಲ್ಲ, ಅದು ಭಾರಿ ತೊಂದರೆ ಆಗಿದೆ ನಮ್ಗೆ. ಅದಕ್ಕೆ ನಮ್ಗೆ ದಾರಿ ಮಾಡ್ಕೊಳ್ತಾರೆ, ಅಧಿಕಾರಿಗಳೆಲ್ಲ ದಾರಿ ಮಾಡ್ಕೊಂಡು ಅಂತ ಬರ್ತಾ ಇದ್ದೀವಿ. ಏನು ಹೆಸರು? ಶ್ರೀನಿವಾಸ ಮೂರ್ತಿ, MLA ಶ್ರೀನಿವಾಸ ಮೂರ್ತಿ ಅಂತ. ಏನು ಕೆಲಸ ಮಾಡೋದು? ನಾವು ವ್ಯವಸಾಯ ಮಾಡೋದು. ವ್ಯವಸಾಯ, ದನ ಕರು ಮೇಯಿಸೋದು, ಕುರಿಗಳು ಮೇಯಿಸೋದು, ದನ ಮೇಯಿಸೋದು, ಮೇಕೆ ಇವೆಲ್ಲ ಮೇಯಿಸ್ತೀವಿ. ಎಷ್ಟು ವರ್ಷದಿಂದ ಇದೆ ಸಮಸ್ಯೆ? ನಾವು 4-5 ವರ್ಷದಿಂದ ಹಿಂಗೆ ಸರ್ ದಾರಿ ಇಲ್ದಿರೋ ಭಾರಿ ತೊಂದರೆ ಇದೆ. ಎಷ್ಟು ಮೊದಲೆಲ್ಲ ಅಲ್ಲೇ ಓಡಾಡ್ತಾ ಇದ್ವಿ? ಮೊದಲೇ ಓಡಾಡ್ತಾ ಇದ್ದೀವಿ. ಆ ಕಾಲದಿಂದ ಮರಳು ಗಾಡಿಗಳು ಹೋಗ್ತಾ ಇದ್ವಿ. ಬೊಮ್ಮನಕೆರೆ ಅಂತ ಈ ಕೆರೆಗೆ ಹೋದಾಗ ಆ ಕೆರೆಯಿಂದ ಮರಳು ಗಾಡಿಗಳು ಹೋಗ್ತಾ ಇದ್ವಿ. ದಾರಿ ಇತ್ತು, ಮಾಹಿತಿ ಬರೀ ನಾವು ಏನೋ ತಗೊಂಡ್ಬೇಕಂದ್ರೆ ಮಾಹಿತಿ ಹೋಗ್ತಾ ಇದ್ವಿ, ಬರ್ತಾ ಇದ್ರಿ. 4 ವರ್ಷದಿಂದ ದಾರಿ ಇಲ್ದಿರ ಮಾಡಿಬಿಟ್ಟಿದ್ದಾರೆ. ಯಾರು ಮಾಡಿ? ನಮ್ಮ ನಾರಾಯಣ ಸ್ವಾಮಿ, ಇದು ವಕೀಲ ನಾರಾಯಣ ಸ್ವಾಮಿ ಅಂತ ಕೇಳಿದ್ರ ನೀವು ಹೋಗಿ? ಕೇಳಿದ್ರಿ. ಏನಂತ? ದಾರಿ ಮುಚ್ಚಾಕಿದ್ರಿ, ಬಿಡಲ್ಲ ಅಂದರು. ಏನು ಕಾರಣ ಏನಕ್ಕೆ ಅಂತ? ಕಾರಣ ಏನಂದ್ರೆ ನಾವು ಬಿಡಲ್ಲ ಅಂದರು. ದಾರಿ ಮಾತ್ರ ಬಿಡಲ್ಲ, ಮುಚ್ಚಾಕಿದ್ವಿ. ಇಲ್ಲಿ ಬರ್ಬೇಕಪ್ಪ ಇನ್ನು. ನೀವು ಯಾರಿಗಾನ ದೂರು ಕೊಟ್ಟಿದ್ದೀರಾ?
ದೂರ ಎಲ್ಲ ಕೊಟ್ಟಿದ್ರು ಸ್ವಾಮಿ, ಯಾರ್ಯಾರು? ತಹಸೀಲ್ದಾರ್ಕ ಸೆಕ್ರೆಟ್ರಿಕ ಎಲ್ಲನೂ. ಇವಾಗ ಏನೇನು ಸಮಸ್ಯೆ ಆಗ್ತದೆ ನಿಮ್ಗೆ? ಇವಾಗ ಈ ಸಮಸ್ಯೆ ಅಂದರೆ ನಮ್ಗೆ ದಾರಿ ಇಲ್ಲ, ಮೇನ್ ದಾರಿ ನಮ್ಗೆ ಕರೆಂಟು 24 ಕರೆಂಟ್ ಇಲ್ಲ ಅನುಕೂಲ, ದಾರಿ ಇಲ್ಲ, ನೀರು ಈ ನೀರು ಅನುಕೂಲ ಬೇಕು ಊರಿನಿಂದ, ಅದಕ್ಕೆಲ್ಲ ಅನುಕೂಲ ಬೇಕಂತ ನಾವು ಕೋರ್ತಾ ಇದ್ದೀವಿ. ಇಲ್ಲ 10 ಮನೆ ಇದೆ ನಮ್ಮದು ವಾಸ್ತು. ಮಳೆಗಾಲದಲ್ಲೆಲ್ಲ ಏನು ಸಮಸ್ಯೆ ಆಗ್ತದೆ? ಮಳೆಗಾಲದಲ್ಲಿ ಭಾರಿ ಹಿಂಸೆ ಸರ್, ಹೋಗೋಕ್ಕಲ್ಲ, ಗಾಡಿಗೆಲ್ಲ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಇವಾಗ ಏನೇನು ಹೊಲಗಳಿಗೆ ಎಲ್ಲೇನಂದರೆ ಹೋಗ್ಬೋದು ಬರ್ಬೋದು, ಇವಾಗ ಹೋಗ್ಬೋದು ಬರ್ಬೋದು, ಹೊಲಗಳ ಬೀಡಿಗಳಿಗೆಲ್ಲ ಬೆಳೆಗಳೆಲ್ಲ ಮಡಗಿಬಿಟ್ರೆ ನಾವು ಹೋಗೋಕ್ಕಾಗಲ್ಲ, ದಾರಿಯಲ್ಲಿ ನಡ್ಕೊಂಡು ಎಲ್ಲೆಂದ್ರೆ ನಡ್ಕೊಂಡು ಜನ್ಮಾಗ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇದ್ದೀವಿ ಸರ್. ಶ್ರೀನಿವಾಸ ಮೂರ್ತಿ ಬರದೆ